ಇಡೀ ರಾಜ್ಯವ್ಯಾಪಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ಏನು ದಿನಗೂಲಿಯಿಂದ PCP ಆಗಿ PCPಯಿಂದ ಪ್ರಸ್ತುತ ಹೊರಗುತ್ತಿಗೆ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರುಗಳಿಗೆ ನನ್ನ ನಮಸ್ಕಾರಗಳು. ಏನಂತ ಅಂದರೆ ಇವತ್ತು ಬೀರ್ಲಿಂಗಯ್ಯ LH ತಿಪ್ಟೂರು ಪ್ರಾದೇಶಿಕ ಅರಣ್ಯ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಂಥವ್ರಿಗೆ 2021ನೇ ಇಸ್ವಿನಲ್ಲಿ ಯಾವಾಗ ನಾವು ಹೋಗಿ ಮುಷ್ಕರ ಕೂತ್ವ ಅವತ್ತು ಏಕಾಏಕಿ ಕೆಲಸದಿಂದ ತೆಗೆದಿದ್ರು. ಅದನ್ನು ಅಲ್ಲಿಂದನೂ ಏನು PCCF ಆಫೀಸ್ಗೆ ಗೌರ್ಮೆಂಟ್ಗೆ ವಲಯ ಕಚೇರಿಯಿಂದ ಹಿಡಿದು ಸರ್ಕಾರದವರೆಗೂ ಮನವಿ ಪತ್ರ ಸಲ್ಲಿಸಿ ಸಾಕಾಗಿ ಹೋಗಿತ್ತು. ಯಾವುದೇ ರೀತಿ ಸ್ಪಂದಿಸಲಿಲ್ಲ. ಇವ್ರಿಗೂ ಹೇಳ್ತಾರೆ, ಅವ್ರ ಕೈಲೂ ಮಾತಾಡಿಸ್ತೀನಿ. ಇವ್ರಿಗೆ 4 ತಿಂಗಳು ಸಂಬಳನ ಬರಬೇಕಿತ್ತು. 4 ತಿಂಗಳ ಸಂಬಳ ಇವರು ಕೊಡಲಿಲ್ಲ. ನಾನು ಎಲ್ಲ ಕಡೆಗೂ ಓಡಾಡಿ ಏನು ಬಸವರಾಜ ಬೊಮ್ಮಾಯಿ ಕಾಲ ಮುಖ್ಯಮಂತ್ರಿಯವರಿಂದ ಹಿಡಿದು ಸಿದ್ದರಾಮಯ್ಯನವರವರೆಗೂ ಮುಖ್ಯಮಂತ್ರಿ ಪಿರಿಯಡ್ವರೆಗೂ ಕೊಟ್ಕೊಂಡು ನಾನು ಬಂದಿದ್ದೀನಿ. ಆದ್ರೂ ಕೂಡ ಸ್ಪಂದಿಸಿರಲಿಲ್ಲ. ಅದಕ್ಕೆ ಈಗ ಪ್ರಸ್ತುತ ಏನು ಮಾಡಿದೆ, ಲೋಕಾಯುಕ್ತಗೂ ಕೂಡ ಹಾಕಿ ಫೆಬ್ರವರಿ 2ನೇ ತಾರೀಕು ಲೋಕಾಯುಕ್ತಕ್ಕೆ ಹಾಕಿದ್ವಿ. ಫೆಬ್ರವರಿ 2ನೇ ತಾರೀಕು ಮಾನವ ಹಕ್ಕು ಆಯೋಗಕ್ಕೂ ಕೂಡ ಹಾಕಿದ್ವಿ. ಎರಡೂ ಕೂಡ ವಿಚಾರಣೆಯಲ್ಲಿ ಐತೆ. ವರ್ಕ್ ಇವ್ರ ಬಗ್ಗೆ ಎನ್ಕ್ವೈರಿಗಳೆಲ್ಲ ನಡೀತಿದೆ, ಸ್ಕೂಟ್ನಿ ಎಲ್ಲ ಮಾಡ್ತಾಯಿದ್ದಾರೆ. ಈಗ ಕಾರ್ಮಿಕ ಅಧಿಕಾರಿಗಳಿಗೂ ಕೂಡ ಹಾಕಿದ್ದೆ. ತುಮಕೂರು ಉಪವಿಭಾಗ ಆಗಿರೋದ್ರಿಂದ ಇವ್ರಿಗೆ ತುಮಕೂರು ಡಿವಿಷನ್ ಆಗಿರೋದ್ರಿಂದ ಇವ್ರದ್ದು ತುಮಕೂರಿಗೆ ಬರ್ತದೆ ಕಾರ್ಮಿಕ ಲೇಬರ್ ಆಫೀಸ್ ಕೂಡ. ಹಾಗಾಗಿ ಲೇಬರ್ ಆಫೀಸ್ಗೂ ಕೂಡ ಹಾಕಿದೆ. ಇವತ್ತು ಮೊದಲನೇ ಹಿಯರಿಂಗ್ ಇತ್ತು. ನಾನು ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ಟವಳು. 8 ಗಂಟೆಗೆ ಹೊಳೆನರಸೀಪುರ ಟ್ರೈನ್ ಹತ್ಕೊಂಡು ಅರಸೀಕೆರೆಗೆ ಬಂದು ಇಳಿದು 10:30ಗೆ ಬಂದು ಇಳಿದೆ. ಅಲ್ಲಿಂದ 11 ಗಂಟೆ ಟ್ರೈನ್ ಹತ್ಕೊಂಡು 1 ಗಂಟೆ ತುಮಕೂರಿಗೆ ಬಂದು ಇಳಿದು 3 ಗಂಟೆಗೆ ಹಿಯರಿಂಗಿತ್ತು. ನಾವು ಇಲ್ಲಿಗೆ ಬಂದ್ವಿ. 13ನೇ ತಾರೀಕು ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳಿದರು ಕಾರಣಾಂತರಗಳಿಂದ. ಅವ್ರ ಹತ್ರ ಮಾತಾಡಬೇಕಾದ್ರೆ ಸಾಹೇಬರು ಒಂದು ಮಾತು ಹೇಳಿದ್ದಾರೆ. ಮಿನಿಮಮ್ ವೇಜಸ್ಸು ಎಷ್ಟು ನಿಮಗೆ, ಎಕ್ಸಾಂಪಲ್ ಒಂದು 15,000 ಕೊಡಬೇಕು ಅಂದರೆ ನಿಮಗೆ 12,000 13,000 ಹಂಗೆಲ್ಲ ಕೊಟ್ಟಿರ್ತಾರಲ್ಲ. ಇನ್ನು ಉಳಿಕೆ ಹಣನ 6 ತಿಂಗಳಿಂದ ಹಿಡಿದು 1 ವರ್ಷದವರೆಗೂ ಕೊಡಿಸುವಂಥ ಪ್ರಾವಿಷನ್ನು ALC 2 ಅವ್ರಿಗೆ ಐತೆ. ಅದು ಆಫೀಸು ಬೆಂಗಳೂರಲ್ಲಿದೆ ಅಂತ ಹೇಳಿ ಅಡ್ರೆಸ್ ಕೊಟ್ಟಿದ್ದಾರೆ. ಈ ತುಮಕೂರು ಪ್ರಾದೇಶಿಕ ಅರಣ್ಯದ ಉಪವಿಭಾಗದಲ್ಲಿರುವಂತಹ ವ್ಯಾಪ್ತಿಗೆ ಬರುವಂತಹ ಶಿರಾ, ಮಧುಗಿರಿ, ಗುಬ್ಬಿ ಇತ್ಯಾದಿ ಯಾವೇ ಆಗಿರ್ಬೋದು ಅಂಥ ನೌಕರರುಗಳು ಬಂದರೆ ಅಲ್ಲಿಗೂ ಒಂದು ಫೈಲ್ ಮಾಡ್ತೀನಿ. ಅದನ್ನು ಮಾನ್ಯ ಇನ್ಸ್ಪೆಕ್ಟ್ರ್ ಸಾಹೇಬ್ರುಗಳೇ ನಡೆಸ್ಕೊಂಡು ಹೋಗ್ತಾರೆ. ನಿಮಗೆ ಎಷ್ಟೋ ಬರಬೇಕು ಬಾಕಿ ಅದನ್ನು ನಿಮ್ಮ ಹೆಸರಿಗೆ ಜಮೆ ಮಾಡ್ತಾರೆ. ಆಸಕ್ತಿ ಉಳ್ಳುವಂಥವ್ರೆಲ್ಲರೂ ಬಂದು ಲೇಬರ್ ಆಫೀಸ್ಗೆ ಹಾಕ್ಬೋದು. ಮತ್ತು ತೆಗೆದು ಹಾಕಿರ್ತಾರಲ್ಲ ಅದನ್ನು ಕೂಡ ನೀವು ಬಂದು ಹಾಕ್ಬೋದು. ಇಲ್ಲಿ ನಡೆಯೋದು ಬರೀ ಉಚಿತ. ಯಾವುದೇ ರೀತಿ ನೀವು ದುಡ್ಡು ಕಾಸು ವಗೈರೆ ಅದು ಇದು ಕೊಡಬೇಕಾಗಿಲ್ಲ. ಉಚಿತವಾಗಿ ಕೂಡ ನಿಮಗೆ ಲಾಯರ್ಗಳು ಬೆನಿಫಿಟ್ಗಳು ಐತೆ. ಇಲ್ಲಿ ಅನುಕೂಲ ಮಾಡ್ಕೊಳ್ಳಿ. ಈಗ ಬೀರಪ್ಪಣ್ಣವ್ರ ಜೊತೆ ಮಾತಾಡಿಸ್ತೀನಿ ನೋಡಿ, ಅವರೇ ಹೇಳ್ತಾರೆ ಎಲ್ಲೆಲ್ಲಿಗೆ ಹೋಗಿ ಹಾಕಕ್ಕೆ ಅವರೇ ಏನೇನು ಮಾಡಿದ್ದಾರೆ ಎಲ್ಲ ಅವರೇ ಹೇಳ್ತಾರೆ. ಮಾತಾಡಿ ಅಣ್ಣ. ಎಲ್ಲ ನೌಕರರುಗಳಿಗೂ ನಾನು ಏನಕ್ಕೆ ಮಾತಾಡಿಸ್ತಿದ್ದೀನಿ ಅಂದರೆ, ಇನ್ನೂ ಜೀತಗಾರಿ ಪದ್ಧತಿಯಲ್ಲಿ ನೀವು ಇರಬೇಡಿ. ಎಲ್ಲ ಎದ್ದು ಈಚೆಗೆ ಬನ್ನಿ. ನೀವು ನಿಮಗೇನು ಹಕ್ಕು ಬರಬೇಕೋ ಅದನ್ನು ತಗೊಳ್ಳಿ. ಯಾರು ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕೋದಿಲ್ಲ. ಈಗೆಲ್ಲ ಹೆದರಿಸ್ತಾರೆ, ಹೊರಗುತ್ತಿಗೆಯಲ್ಲಿ ತೆಗೆದು ಹಾಕ್ತಾರೆ. ಮತ್ತು ನೀವು ಯಾವ ಸೀಮೆ ಹೊರಗುತ್ತಿಗೆ, ಯಾರು ನಿಮಗೆ ಕಾಂಟ್ರಾಕ್ಟ್ದಾರರು ಗುತ್ತಿಗೆದಾರರು ನಿಮಗೆ ಅಗ್ರಿಮೆಂಟ್ ಮಾಡಿಸ್ಕೊಂಡು ಈ ನಿಗದಿತ ಅವಧಿಗೆ ನಾವು ನೇಮಿಸ್ಕೊಂಡಿದ್ದೀವಿ ಅಂದ್ಕೊಂಡು ನಿಮಗೆ ನೇಮಕಾತಿ ಆದೇಶಗಳನ್ನ ಕೊಟ್ಕೊಂಡು ಯಾರೂ ನಿಮ್ಮಲ್ಲಿ ಕೆಲಸ ಮಾಡಿಲ್ಲ. ಅದು ನಿಮಗೆ ಅನ್ವಯಿಸೋದೂ ಇಲ್ಲ. ನೀವು ಹೊರಗುತ್ತಿಗೆ ಅವ್ರು ಫಸ್ಟ್ ಅಲ್ವೇ ಇಲ್ಲ. ಈ ನೆಡುತೋಪು ಕಾವಲುಗಾರರು ಏನಿದ್ದೀರಾ ನೀವು ಹೊರಗುತ್ತಿಗೆಯವರಲ್ಲ. PCP ವಾಚರ್ಗಳು ಅಂತ ಮಾಡಿರೋದು ದಿನಗೂಲಿಂದ ಇದ್ದವ್ರನ್ನ ನೀವು ಯಾವಾಗಿದ್ರೂ ಅದೇ ಅಲ್ಲಿಂದ ಸರ್ಕಾರಕ್ಕೆ ಅಟ್ಯಾಚ್ ಮಾಡ್ಕೊಂಡು, ನೀವು ಇಲಾಖೆಗೆ ಅಟ್ಯಾಚ್ ಮಾಡ್ಕೊಂಡು ನೀವು ವರ್ಕ್ನ ರೂಢಿಸ್ಕೋಬೇಕಾ ಹೊರತಾಗಿ ಸುಮ್ಮನೆ ಮಾಡ್ಕೊಳ್ಳೋದಲ್ಲ. ನೋಡಿ, ಬೀರಪ್ಪಣ್ಣ ಮಾತಾಡ್ತಾರೆ, ಎಷ್ಟು ವರ್ಷ ಶ್ರಮ ಪಟ್ಟಿದ್ದಾರೆ. ನಿಮ್ಮಂಗೆ ಆಗಿದ್ದರೆ 3 ಪೈಸೆ ಕೊಟ್ಟರು ದುಡಿಯೋರಿದ್ದೀರಾ, 6 ಪೈಸೆ ಕೊಟ್ಟರು ದುಡಿಯೋರಿದ್ದೀರಾ. ಒಗ್ಗಟ್ಟಾಗಿ ನಿಮಗೆ ಉದ್ಯೋಗದಲ್ಲಿ ಒಂದು ಭದ್ರತೆ ಕಂಡುಕೊಳ್ಳೋ ಅಂಥವ್ರು ಯಾರೂ ಇಲ್ಲ. ನಮಗೇನು ಹಣೆ ಬಂದೈತೆ ನೋಡಿ. ಅಲ್ಲಿಂದ ನಾನು ಊಟ ತುಂಬ್ಕೊಬಂದು ಟ್ರೈನಲ್ಲಿ ತಿಂದ್ಕೊಂಡು ಇದುವರೆಗೂ ಇಷ್ಟೊತ್ತಾದ್ರು ನಾವು ಒಂದು ಊಟ ತಿಂಡಿ ಮಾಡ್ದಲ್ಲೇ ಮತ್ತೆ ನಾನು ಟ್ರೈನಿಗೆ ಹೋಗ್ತಿದ್ದೀನಿ. ಲೇಟ್ ಆಗುತ್ತೆ. ಮಾತಾಡಿ ಅಣ್ಣ. ನಮಸ್ಕಾರ. ನಾವು ಜೋರಾಗಿ ಮಾತಾಡಿ, ಕೇಳಿಸಲ್ಲ. ಎಲ್ಲ ನನ್ನ
ಸಹೋದ್ಯೋಗಿಗಳು, ಅರಣ್ಯ ಇಲಾಖೆ ವಾಚರ್ಗಳಿಗೆ ನನ್ನ ನಮಸ್ಕಾರಗಳು. ನಾವು ಹೇಳೋದೇನಂತಂದರೆ, ನಾವು ಸುಮಾರು 2005ರಿಂದ 2021ರವರೆಗೂ ತಿಪ್ಟೂರು ಪ್ರಾದೇಶಿಕ ಅರಣ್ಯ ವಲಯದಲ್ಲಿ ಕರ್ತವ್ಯ ನಿರ್ವಹಿಸಿದ್ದು. ನೆಡುತೋಪು ಕಾವಲು ಎಷ್ಟು ವರ್ಷ, ಎಷ್ಟನೇ ಇಸ್ವಿಯಿಂದ? 2005. 2005ರಿಂದ 2021ರವರೆಗೂ ನಿರಂತರವಾಗಿ ಕರ್ತವ್ಯ ನಿರ್ವಹಿಸ್ತಿದ್ವು. ಕಾರಣಾಂತರದಿಂದ ನಾವು ಸರ್ಕಾರದ ರೀತಿ ಸರ್ಕಾರದ ಏನು ಕೊಡ್ತಾರೆ ಅದು ನಮಗೆ ಸೇವಾ ಸೌಲಭ್ಯ ಸರ್ಕಾರದಲ್ಲಿ ಏನೈತೆ, ಉದ್ಯೋಗದಲ್ಲಿ ಭದ್ರತೆ, ಸರ್ಕಾರದಲ್ಲಿ ಬರುವಂತಹ ನಮ್ಮ ಮಾಸಿಕ ವೇತನ, ಅದಕ್ಕೋಸ್ಕರ ನೀವು ಒಂದು 18,000 ಇದ್ದರೆ 4ರಿಂದ 5,000 ಕೊಡೋದು. ಕೇಳಕ್ಕೆ ಹೋದರೆ ನಿಮ್ಮನ್ನು ಕೆಲಸದಿಂದಲೇ ತೆಗೆದಾಕ್ತೀವಿ ಅನ್ನೋದು. ಇದನ್ನೆಲ್ಲ ಸೇರಿಸಿ ನನ್ನ ಜೊತೆ ಕೆಲಸ ಮಾಡ್ತಕ್ಕಂಥದ್ದನ್ನು ತಿಪ್ಟೂರು ಅರಣ್ಯ ವಲಯದಲ್ಲಿ 2021ನೇ ಇಸ್ವಿಯಲ್ಲಿ ನಾವು ಅಧ್ಯಕ್ಷರ ಮುಖಾಂತರವಾಗಿ ಅಲ್ಲೊಂದು ಸ್ಟ್ರೈಕ್ ಮಾಡಿವು. ಆ ಸ್ಟ್ರೈಕ್ ಮಾಡಿದಂಥ ವೇಳೆಯಲ್ಲಿ ರಾಕೇಶ್ ಅನ್ನೋ ಅಧಿಕಾರಿಗಳಿದ್ರು. ಅವರು ಎಷ್ಟೊತ್ತಾದರೂ ಬರಲ್ಲ. ಸುಮಾರು 4ರಿಂದ 5 ಗಂಟೆ ವೇಳೆಗೆ ಪೊಲೀಸ್ ಆಫೀಸರ್ಗಳನ್ನೆಲ್ಲ ಕರ್ಕೊಂಬಂದು ನಮ್ಮನ್ನು ಎದುರಿಸಿ ಬೆದರಿಸಿ ನಮ್ಮನ್ನು ಕೆಲಸದಿಂದ ತೆಗಿತೀವಿ, ಹಾಗೆ ಹೀಗೆ ನಿಮ್ಮ ಮಕನೇ ನೋಡಿಲ್ಲ, ನೀವು ಯಾರು ನಮ್ಮ ಇಲಾಖೆಯಲ್ಲಿ ಕೆಲಸನೇ ಮಾಡಿಲ್ಲ ಅಂತೇಳಿ ನಮ್ಮನ್ನು ಎದುರಿಸಿರು. ಯಾಕೆ ಮಾಡಿಲ್ಲ ಸರ್ ಅಂತ ಎಲ್ಲ ಹೇಳೋದಕ್ಕೆ ಅದು ಯಾವ ನಿಮ್ಮ ದಾಖಲಾತಿ ಅಲ್ಲ. ಅಲ್ಲಿಂದ ತುಮಕೂರಿಗೆ ಬಂದು DF ಆಫೀಸ್ಗೆ, DF ಆಫೀಸರ್ಗೂ ನಾವು ಸಹ ನೋಟಿಸ್ ಮಾಡಿದ್ದು. ನೀವು ಸ್ಟ್ರೈಕ್ ಮಾಡೋಕ್ಕೆ ಏನು ನಮಗೆ ನೋಟಿಸಲ್ಲಿ ಕಳಿಸಿದ್ದೀವಿ ಇಷ್ಟೇ ಡೇಟಲ್ಲಿ ಅಂತ ಹೇಳಿದ್ವಿ. ಅವರು ಆಯ್ತಪ್ಪ ಅದೇನು ವಿಚಾರ ಮಾಡ್ತೀವಿ ಅಂದರೆ ಅವರು ಯಾವುದೇ ರೀತಿ ನಮ್ಮ ಬಗ್ಗೆ ಗಮನ ತರಲಿಲ್ಲ. ನಾವು ಅದನ್ನು ಸಹ ಟಿ ವಿಯಲ್ಲಿ ಅದು ಎಲ್ಲ ಕಡೆಗೂ TV ನ್ಯೂಸ್ ಮಾಡಿವು. ಆ TV ನ್ಯೂಸ್ ಮಾಡಿ ಹೋದ್ಮೇಲೆ ಇದೇ ಥರ ನಾವು ತುಮಕೂರು, ಹಾಸನ ವೃತ್ತ ಮತ್ತು ಬೆಂಗಳೂರು ಅರಣ್ಯ ಭವನ PCC ಆಫೀಸು, ಆಮೇಲೆ ಕಾರ್ಮಿಕರ ಇಲಾಖೆ ತುಮಕೂರು, ಅಲ್ಲಿಂದ ಮತ್ತು ಇದು ಲೋಕಾಯುಕ್ತರು, ಮಾನವ ಹಕ್ಕು ಆಯೋಗ ಎಲ್ಲ ಕಡೆಯಲ್ಲೂ ನಾವು ಹೋರಾಟ ಇನ್ನೂ ಮಾಡ್ತಲೇ ಇದ್ದೀವಿ. ನೀವು ಯಾವುದೇ ರೀತಿ ದಯವಿಟ್ಟು ಅವರು ನಮ್ಗೆ ಯಾವುದೇ ರೀತಿ ಏನೇ ಎದುರಿಸ್ತಾರೆ ಎಲ್ಲ ಒಂದು ಒಗ್ಗಟ್ಟಾಗಿ ಸೇರ್ಕೊಂಡ್ರೆ ನಮಗೇನು ಅನ್ಯಾಯ ಐತೆ ಅದನ್ನೆಲ್ಲ ಸರಿಪಡಿಸ್ಕೋಬೋದು. ಇಷ್ಟು ನಾನು ಹೇಳ್ತಾಯಿದ್ದೀನಿ. ನೀವು ಸಹ ಇದನ್ನು ಎಲ್ಲ ಕಡೆ ತಿಳ್ಕೊಳ್ಳಿ, ನೋಡಿ. ನೀವು ಎಲ್ಲ ಒಂದು ಒಗ್ಗಟ್ಟಾಗಿ ನೀವು ಮಾಡಿದರೆ ನಿಮ್ಗೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ. ಇಲ್ಲ ನೀವು ಅವ್ರು ಕೊಟ್ಟಿದ್ದೇ ಸಾಕು ಮಾಡಿದ್ದೇ ಸಾಕು ಅಂತಂದರೆ ಅದರಂತೆಯೇ ನಿಮ್ಗೆ ಅನ್ಯಾಯ ಆಗುತ್ತೆ. ನನಗೆ ಆಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು ಅಂತೇಳಿ ನಾವಿಷ್ಟು ಹೋರಾಟ ಮಾಡ್ತಾಯಿದ್ದೀನಿ. ಎಲ್ಲ ಕಡೆನೂ ಈಗ ಆಗಿದೆ ಅಲ್ವಾ ನಿಮಗೆ? ಎಲ್ಲ ಕಡೆ ತಿರುಗಿ ಎಲ್ಲ ಕಡೆಯಲ್ಲೂ ಆಗಿದೆ. 2021 ಇಸ್ವಿಯಿಂದ ಅಕ್ಟೋಬರ್ 10ನೇ ತಿಂಗಳಲ್ಲಿ ಕೆಲಸದ 4 ತಿಂಗಳು ಸಂಬಳ ನಿಲ್ಲಿಸಿದ್ರು. ಅವತ್ತಿಂದ ನಾವು ಅಧ್ಯಕ್ಷರು ಕಟ್ಕೊಂಡು ನಾವು ಹೋರಾಟ ಮಾಡ್ತಲೇ ಇದ್ದೀವಿ. ಈಗ ಎಷ್ಟು ತಿಂಗಳದ್ದು ಬಾಕಿ ಕೊಡಬೇಕು ನಿಮಗೆ? 4 ತಿಂಗಳು ಬಾಕಿ. 4 ತಿಂಗಳದ್ದು ನೀವು, ನಾನು 13ನೇ ತಾರೀಕು ನೆಕ್ಸ್ಟ್ ಇಯರಿಂಗ್ ಡೇಟ್ ಐತಲ್ವಾ, ನಾನು ಬರೋಕ್ಕಾಗದೆ ಹೋದಂಥ ಸಂದರ್ಭದಲ್ಲಿ ಟ್ರೈ ಮಾಡ್ತೀನಿ. ಬರೋಕ್ಕಾಗಲಿಲ್ಲ ಅಂತ ಅಂದರೆ ನೀವು ಸನ್ಮಾನ್ಯ ಕಾರ್ಮಿಕ ಅಧಿಕಾರಿಗಳು ಅಂದರೆ ಕೋರ್ಟಲ್ಲಿ ಕೂತಿರ್ತಾರಲ್ಲ ನ್ಯಾಯಾಧೀಶರಾಗಿ, ಅವರಿಗೆ ನೀವು ಹೇಳಬೇಕು ನನಗೆ 4 ತಿಂಗಳದ್ದು ಸಂಬಳದ ಬಾಕಿ ವೇತನ ಕೊಡಿಸ್ಬೇಕು. ನನಗೆ ಕೆಲಸದಿಂದ ತೆಗೆದುಹಾಕಿದಾರಲ್ಲ ಏಕಾಏಕಿ, ನಾನೊಬ್ಬ ಅಂಗವಿಕಲನಾಗಿದ್ದು ನನ್ನನ್ನು ತೆಗೆದುಹಾಕಿದ್ದಾರಲ್ಲ, ಇಲಾಖೆಯಿಂದಲೇ ನಾನು ಅಂಗವಿಕಲ ಆಗಿದ್ದೀನಿ, ನನ್ನ ತೆಗೆದುಹಾಕಿದ್ದಾರಲ್ಲ, ಅಲ್ಲಿಂದ ಇಲ್ಲಿವರೆಗೂ ನನಗೆ ಬಾಕಿ ವೇತನ ಬರೋ ಥರ ನನಗೆ ಮಾಡಿಕೊಡ್ಬೇಕು. ಆ ಥರ ನನಗೆ ವಿಫಲತಾ ವರದಿನ ಕಳಿಸಿ ನನಗೆ ಲೇಬರ್ ಕೋರ್ಟ್ಗೆ ನೀವು ಮುಂದಿನಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇರೋ ವಿಷಯ ಎಲ್ಲ ಪೂರ್ತಿ ಹೇಳಿ. ನಾನು ಇದು ವಿಡಿಯೋ ಮಾಡ್ತಿರೋದು ಯಾಕೆ ಅಂದರೆ, ನಾನೇನು ನಿಮ್ಮ ಹತ್ರ ಏನಾದರೂ ಒಂದು ಕಾಫಿ ಕುಡಿದಿದ್ದೀನಿ, ನಾವು ನೀವು ಬತ್ತಿದ್ದಂಗೆ ಜ್ಯೂಸು ಅಂತ ಅಂದ್ರಿ. ನಾವು ಬಡವರುಗಳು, ನೀವು ಬತ್ತಿದ್ದಂಗೆ ಜ್ಯೂಸ್ ತಗೊಳ್ಳಿ ಜ್ಯೂಸ್ ಕುಡಿದ್ರೆ ಸಾಕು. ಅದು ನಾನು AM ನಾಗರಾಜ್ ಅಲ್ಲ. ಬತ್ತಿದ್ದಂಗೆ ಜ್ಯೂಸ್ ಕುಡಿಯೋದು, ಊಟ ಮಾಡೋದು, ಎಲ್ಲಿ ಹೋಟ್ಲು ಕಾಣ್ತದೆ ಅಲ್ಲಿ ಕೂಡ ಕುತ್ಕೊ ಊಟ ಮಾಡೋದು, ಒಳ್ಳೊಳ್ಳೆ ಊಟ, ಯಾವನಾರು ದುಡ್ಡು ಕೊಡಲಿ, ಅದೆಲ್ಲ ನನಗೆ ಪ್ರಶ್ನೆನೇ ಅಲ್ಲ, ನನಗೆ ಬೇಕು ಇಲ್ಲ ಅದು. ನಾವೆಲ್ಲ ಸುಮಾರು ನೋಡ್ತಲೇ ಇದ್ವಿ 2020-21 ಆದರೆ ನಾವು ನಮ್ಗೆ ಇಷ್ಟು ಅನ್ಯಾಯ ಆಗೈತಲ್ಲ ಅಂತ ನಾವು ವಾರಕ್ಕೊಂದು ರಜೆ ಕೇಳಿವು, ಸೇವಾ ಭದ್ರತೆ ಕೇಳಿವು, ESI PF ಕೇಳಿವು, ದರಪಟ್ಟಿಯಂತೆ ಸಂಬಳ ಕೇಳಿವು. ಇಷ್ಟು ಕೇಳಿದಕ್ಕೆ ನಮ್ಮನ್ನು ಕೆಲಸದಿಂದ ತೆಗೆದಾಕಿರು ರಾಕೇಶನ್ನ ಅರಣ್ಯಾಧಿಕಾರಿಗಳು. ಅವತ್ತಿಂದ ಇವತ್ತಿನವರೆಗೂ ಹೋರಾಟ ನನ್ನ ಜೊತೆ ಕೂತಿದ್ದರೆಲ್ಲ ಪೊಲೀಸ್ನವ್ರಿಗೆ ಎದ್ದೆದ್ದು ಓಡೋದ್ರು. ಅವ್ರು ಓಡೋದರೆಲ್ಲ ನಮ್ಗೆ ಅಷ್ಟೇ ಸಾಕು ಅಂತೇಳಿ ಕೈಕಾಲು ಕಟ್ಟಿ ಕೆಲಸ ಅವರು. ಈಗ ಅವ್ರಿಗೆಲ್ಲ ಪರ್ಮನೆಂಟ್ ಆಗೈತಾ ಓಡೋದವ್ರಿಗೆಲ್ಲ? ಅಲ್ಲ, ಅವ್ರಿಗೆಲ್ಲ ದರ್ಪಟ್ಟಿ ಅಂತೆ ಸಂಬಳ ಕೊಡ್ತಾವ್ರ ಇವತ್ತು. ಹತ್ತತ್ರ 18,000 ಮೇಲೆ ಬರ್ಬೇಕು ಇವಾಗ ಸಂಬಳ. ಅದನ್ನೆಲ್ಲ ಕೊಡ್ತಾ ಇದ್ದಾರಾ? ಅಲ್ಲ, ನಾನು ಹೇಳ್ತಿರೋದು ಏನಂತಂದ್ರೆ, ಈಗ ಬಂದೆಟ್ಟಿಗೆ ನನ್ನನ್ನು ಕಾಫಿ ಅಂತಂದು ಜ್ಯೂಸ್ ಕುಡೀರಿ. ರೈಲ್ವೆ ಸ್ಟೇಷನ್ನಿಂದ ನೌಕರ್ರೆ ಅಣ್ತಂದ್ರೆ ತುಮಕೂರು ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ ಬರೋದಕ್ಕೆ 50 ರೂಪಾಯಿ ಆಟೋ ಚಾರ್ಜ್ ಕೇಳಿದ್ರು. ನಾನು ನಡೆದೇ ಬಂದೆ. ಹಂಗೆ ಇವರು ಆಟೋ ಅಲ್ಲಿಂದ ನಡೆದು ಬಂದ ತಕ್ಷಣ ಒಡಬಂದು ಜ್ಯೂಸು ಅಂತಿದ್ರು. ಈಗ ನಾನು ಜ್ಯೂಸ್ ಕುಡಿಯೋವಷ್ಟು ದೊಡ್ಡ ಮನುಷ್ಯ ನಾನಲ್ಲ, ಕೊಡಿಸುವಂಥ ದೊಡ್ಡವರು ಬೀರಪ್ಪಣ್ಣನೂ ಅಲ್ಲ. ಹಾಗಾಗಿ ನನಗೆ ಯಾವ ಖರ್ಚು ಬೇಡ, ಕಂದಾಯನೂ ಬೇಡ.
ಎರಡೆರಡು ರೈಲ್ ಹತ್ತಿ ಅಲ್ಲಿಂದ ಒಂದು ಬಸ್ ಹತ್ತಿ ಇಲ್ಲಿಗೆ ಬಂದು ಒದ್ದಾಡ್ತಾ ಇದ್ದೀವಿ. ಯಾಕೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶಗಳು ಯಾಕೆ ಅಂದರೆ, ಅರಣ್ಯ ಅಧಿಕಾರಿಗಳಿಗೆ ಯಾವುದೇ ಒಂದು ನೆಡುತೋಪು ಕಾವಲುಗಾರರುಗಳು ಹೆದರಬೇಡಿ. ಅದಕ್ಕಾಗಿ ಕಾರ್ಮಿಕ ಅಧಿಕಾರಿಗಳ ಕಚೇರಿನೂ ಇದೆ. ಕಾರ್ಮಿಕ ಅಧಿಕಾರಿಗಳ ಕಚೇರಿ ಯಾತಕ್ಕಾಗೈತೆ ಹೇಳಿ? ಹೆದರಬೇಡಿ. ಯಾವುದೇ ಒಂದು ಕೂಲಿ ನಾಲಿ ಮಾಡ್ತಾಯಿದ್ರು ನೀವು, ನಿಮಗೆ ಏನು ಕಾರ್ಮಿಕ ಕಾಯ್ದೆ ಅಡಿ ಏನು ಬರಬೇಕೋ ಅದು ಬರಲೇಬೇಕು. ಅದಕ್ಕೆ ಮಾತ್ರ ನೀವು ಹೋರಾಟ ಮಾಡ್ಕೊಳ್ಳಿ. ಪೌಸ್ಕೊಂಡು ತೆರೆಮರೆಯಲ್ಲಿ ಇದ್ಕೊಂಡು ನಮ್ಮ ತೆಗೆದು ಬಿಡ್ತಾರೆ, ನಮ್ಗೆ ಯಾವಾಗಿದ್ರೂ ತೆಗಿತಾರೆ. ಈಗೆಲ್ಲ ಹೊರಗುತ್ತಿಗೆ ತೆಗೆದಾಕ್ಬಿಡ್ತಾರೆ. ನೀವು ಯಾವ ಸೀಮೆ ಹೊರಗುತ್ತಿಗೆ ಯಾರಿದ್ದಾರೆ? ನೆಡುತೋಪು ಕಾವಲುಗಾರರು ಯಾರನ್ನಾರು ನೀವು ನೋಡಿದ್ದೀರಾ? ಕಾರ್ಮಿಕ ಗುತ್ತಿಗೆದಾರನ ನೀವು ನೋಡಿದ್ದೀರಾ? ಯಾರಾದರೂ ಒಬ್ಬರು ನೋಡಿದ್ದೀರಾ? ನೆಡುತೋಪು ಕಾವಲುಗಾರರು ಬಾಕಿ ಅಂತವ್ರು ಬಿಟ್ಟಾಕಿ ಅವ್ರದ್ದು ನೆಕ್ಸ್ಟ್ ನೋಡೋಣ. ನೆಡುತೋಪು ಕಾವಲುಗಾರರು ನೀವು ನೋಡಿದ್ದೀರಾ? ನಿಮಗೆ ಯಾಕೆ ಹೊರಗುತ್ತಿಗೆ ಅಂತ ಮಾಡಬೇಕು, ತೆಗಿತೀನಿ ಅಂತ ಮಾಡಬೇಕು? ಮತ್ತು ನೀವು ಎಲ್ಲಿ ಹೋಗಬೇಕು, ಹೆಂಗೆ ಹೋಗಬೇಕು? ಈಗೆಲ್ಲ ಕರ್ನಾಟಕದಾದ್ಯಂತ ಒಂದು ಸಂಘಟನೆ ಅಂತ ಮಾಡ್ಕೋತಾರೆ. ಎಲ್ಲ ದುಡ್ಡು ಕಾಸು ತಿಂದ್ಕೊಂಡು ನಿಮ್ಮ ದುಡ್ಡಲ್ಲಿ ಮೋಜು ಮಸ್ತಿ ಮಾಡುವಂಥವ್ರು. ಒಂದೇ ಒಂದು ಇಲಾಖೆಗೆ ಒಂದು ಸಂಘಟನೆ ಮಾಡ್ಕೊಂಡು ಕರೆಕ್ಟಾಗಿ ನಿಮ್ಮ ಹೋರಾಟನ ನೀವು ಮುಂದುವರಿಸ್ಕೊಂಡು, ಅಧಿಕಾರಿಗಳನ್ನ ಹ್ಯಾರೆಸ್ ಮಾಡಿ ಅಂತ ನಾನು ಹೇಳ್ತಿಲ್ಲ, ಅವ್ರಿಗೆ ತೊಂದರೆ ಕೊಡಿ ಅಂತ ಹೇಳ್ತಿಲ್ಲ. ನಿಮಗೆ ಏನು ಬರಬೇಕೋ ಅದನ್ನು ಬರಬೇಕಾದಂಥ ಸೇವಾ ಸೌಲಭ್ಯದಲ್ಲಿ, ಉದ್ಯೋಗದಲ್ಲಿ ಭದ್ರತೆ, ನಿಮಗೆ ಸೌಲಭ್ಯಗಳು, ನಿಮಗೆ ಏನು ದಾಖಲಾತಿಗಳು ಅವೆಲ್ಲ ನಿರ್ವಹಣೆ ಮಾಡ್ಕೊಂಡು ಮುಖ್ಯವಾಗಿ ದರಪಟ್ಟಿಯಂತೆ ಸಂಬಳ ಎಲ್ಲನೂ ಪಡ್ಕೊಂಡು ನೀವು ಅನುಕೂಲವಾಗಿರಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಇದನ್ನು ಹೇಳ್ತಿದ್ದೀನಿ. ಈಗ ಎಲ್ಲ ವೀಡಿಯೋಗಳಲ್ಲೂ ಕೆಲವರು ಯೂಟ್ಯೂಬ್ ಚಾನಲರು ಹೇಳ್ತಾರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ ಕೊಡಿ ಅಂತ. ನಾನು ಯಾವುದೂ ನಿಮ್ಮ ಹತ್ರ ನಾನು ಕೇಳಲ್ಲ. ಸಬ್ಸ್ಕ್ರೈಬ್ ಆಗಿ ಅಂತಲೂ ಕೇಳಲ್ಲ, ಲೈಕ್ಸ್ ಕೊಡಿ ಅಂತಲೂ ಕೇಳೋದಿಲ್ಲ, ಕಮೆಂಟ್ ಮಾಡಿ ಅಂತಲೂ ಕೇಳೋದಿಲ್ಲ. ಈ ವಿಡಿಯೋ ನಿಮ್ಮ ಜೀವನಕ್ಕೆ ಆಧಾರವಾಗಿ ನಿಲ್ಲಲಿ ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಮಾಡಿ ಹಾಕ್ತೀನಿ. ನಿಮಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಹಾಕ್ತೀನಿ. ನೋಡಿ ಎಷ್ಟು ದೂರ ಬಂದಿದ್ದೀವಿ. ಇದು ಕಾರ್ಮಿಕ ಅಧಿಕಾರಿಗಳ ಕಟ್ಟಡ. ಎಷ್ಟು ತುಮಕೂರಿನಲ್ಲಿ ಎಷ್ಟು ದಿನ ಎಷ್ಟು ಕಿಲೋಮೀಟ್ರಿಂದ ಬಂದಿದ್ದೀವಿ ಗೊತ್ತಾ? ನಾವು 4 2 ಬಸ್ ಹತ್ಕೊಂಡು 4 ಅವರು ಟ್ರೈನಲ್ಲಿ ಕೂತ್ಕೊಂಡು 1 ಅವರ್ ಬಸ್ಸಲ್ಲಿ ಕೂತ್ಕೊಂಡು ಇಷ್ಟೊಂದು ಕಷ್ಟಪಟ್ಕೊಂಡು ನಾವು ಏನಕ್ಕೆ ಬಂದಿದ್ದೀವಿ ಹೇಳಿ? ಇಲ್ಲೇನಾದರೂ ಒಂದು ಅನುಕೂಲ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀನಿ. ಖಂಡಿತ ಇಲ್ಲ ಅನುಕೂಲ ಆಗೇ ಆಗುತ್ತೆ. ನಿಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋದಂತೂ ಸಾಧ್ಯನೇ ಇಲ್ಲ. ಈ ಕಾರ್ಮಿಕ ಕಟ್ಟಡ ಇರೋದು ಕಾರ್ಮಿಕರಿಗೋಸ್ಕರನೇ ಇರೋದು. ಹೊರಗುತ್ತಿಗೆ ಅಂತ ಅಂದರೆ ನಿಮ್ಗೆ ESI PF ಇರಲೇಬೇಕು. ಇದೆಯಾ ನಿಮಗೆಲ್ಲಾದ್ರೂ? ಯಾವುದಾದ್ರು ಒಂದು ನೆಡುತೋಪು ಕಾವಲುಗಾರರು ಅರಣ್ಯ ವೀಕ್ಷಕರಿಗೆ ಒಂದು ESI PF ಇದೆಯಾ? ಸುಮ್ಮನೆ ಬೇರೆಯವರೆಲ್ಲ ಹೊರಗುತ್ತಿಗೆ ಒಳಗುತ್ತಿಗೆ ಅಂದ್ಕೊಂಡು ಜೀವನ ಮಾಡ್ಕೊಂಡು ಫೋನ್ಪೇನಲ್ಲಿ ಸಂಘಟನೆ ಮಾಡ್ಕೊಂಡು ಇದು ಮಾಡ್ತಾರೆ. ಬೇಡ, ಅದನ್ನೆಲ್ಲ ಬಿಟ್ಟು ನೀವು ನೀಟಾಗಿ ಮೊದಲು ನಿಮ್ಮ ಉದ್ಯೋಗದಲ್ಲಿ ಭದ್ರತೆನ ಕಂಡುಕೊಳ್ಳೋದನ್ನು ನೀವು ಅನುಕೂಲ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನು ನನಗೇನ್ರಣ ಹಣೆ ಬರ ಇಲ್ಲಿ ಗಂಟ ಕೈಯಗಳು ಕಾಸು ಕಳ್ಕೊಂಡು ಮೈಯಗಳು ಪೀಡೆ ಕಳ್ಕೊಂಡೆ ಅನ್ನಂಗೆ ಬರೋದು. ಇಷ್ಟೊತ್ತಾದ್ರೂ ತಂದು ನೀರು ಟ್ರೈನಲ್ಲೇ ಮುಗಿದು ಹೋಗ್ಬಿಟ್ಟು ಆ ನೀರನ್ನು ನಾನು ಕುಡ್ದಿಲ್ಲ ಕಣ್ರಣ. ಇಷ್ಟೊತ್ತಾದ್ರೂ ಓಡಾಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಿದ್ದೀನಿ. ನಿಮ್ಮ ಎಚ್ಚೆತ್ತುಗಳಲ್ಲಿ ನೀವು ಒಂದು ದಾರಿ ಕಂಡುಕೊಳ್ಳಿ, ನೀವು ಒಂದು ಬದುಕಲಿ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಎಲ್ಲ ನಾನು ಮಾಡ್ಕೊಂಡು ನಿಮ್ಗೆ ಅನುಕೂಲ ಆಗೋ ಥರ ಮಾಡ್ತಿದ್ದೇನೆ ವಿನಾಗಿ ನನಗೇನು ಎಡಕ್ಲಷ್ಟು ಇದರಲ್ಲೇ ಅನುಕೂಲ ನನಗಿಲ್ಲ. ಯಾಕೆ ಬೇಕ್ರಣ ಇದು ಅನುಕೂಲ? ಯಾಕೆ ಬೇಕು ಹೇಳಿ? ನಿಮಗೆ ಅನುಕೂಲ ಆಗಬೇಕು, ನೀವು ಚೆನ್ನಾಗಿರಬೇಕು, ಅದೊಂದೇ ಕಣ್ರಣ ನನ್ನ ಉದ್ದೇಶ. ಆಯಿತು ಅಣ್ಣ, ಬೀರಪ್ಪಣ್ಣ, ಆಯಿತು. ಎಲ್ಲರೂ ನಿಮ್ಮಂಗೆ ಹೋರಾಟ ಮಾಡ್ಕೊಂಡು ಅನುಕೂಲ ಮಾಡ್ಕೊಂಡು ಚೆನ್ನಾಗಿರಲಿ. ನೆಕ್ಸ್ಟು 13ನೇ ತಾರೀಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನನಗೆ ಸಾಧ್ಯವಾದರೆ ಬರ್ತೀನಿ, ತುಂಬ ದೂರ. ಇಲ್ಲ ಅಂದರೆ ನೀವೇ ನಾನು ಹೇಳ್ಕೊಡ್ತಾರ ಮಾಡಿ, ಯಾವುದಾದ್ರು ಒಂದು ಮಧ್ಯದಲ್ಲಿ ಒಂದು ಸತಿ ಬಂದು ಹೋಗ್ತೀನಿ. ಆಯಿತು. ನಮಸ್ತೆ ಎಲ್ಲ ನೌಕರರುಗಳಿಗೂ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು.